ಏನು ಮಾಧವರ ನೋಡಿದ್ದ ಗ್ರಾಹಕರೇ, ಇದು ಅಮೃತ ಉಪ್ಪು ಅಂತ ಅಂದ್ಬಿಟ್ಟು ನಾನು ಇದನ್ನು ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು, ಈ ಉಪ್ಪಲ್ಲಿ ತುಂಬ ಕಲ್ಲಿದೆ ನೋಡಿ ಚೆಕ್ ಮಾಡಿ ಅಂದರು. ನಾನು ಇದನ್ನು ಇವತ್ತು ಒಂದು ಪ್ಯಾಕೆಟ್ ಉಪ್ಪು ಹಾಕಿದ್ದೀನಿ, ಅಂದರೆ ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ ಒಂದು ಡಬ್ಬಕ್ಕೆ. ಇದನ್ನು ನಾನು ಸ್ಪೂನಲ್ಲಿ ಮಾಡಬೇಕಾಗಿತ್ತು, ಬಟ್ ದೊಡ್ಡದಿರೋದ್ರಿಂದ ನಾನು ಇದೇ ಥರ ಅಳ್ಳಾಡಿಸ್ತಾ ಇದ್ದೀನಿ. ಇದನ್ನು ಒಂದು ಸತಿ ಗಮನದಲ್ಲಿ ಇಟ್ಕೊಂಡು ನೋಡಿ, ಇದು ಯಾವ ಒಂದು ಸ್ಟೇಜ್ಗೆ ತಿರುಗುತ್ತೆ ಅಂತಂದರೆ, ಇದು ನಾನು ಪ್ರತಿನಿತ್ಯ ನಾನು ಮನೇಲಿ ಬಳಸ್ತಾ ಇದೆ ಈ ಪುಡಿ ಉಪ್ಪು. ಬಟ್ ಇದು ಮ್ಯಾನುಫ್ಯಾಕ್ಚರ್ ಆಗ್ತಾಯಿರೋದು ಊಟಕಳ್ಳಿಲಿ ಅಲ್ಲ, ಇದು ಬಂಡಿಪಾಳ್ಯದಲ್ಲಿ. ಇದು ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಇದ್ರ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮಧ್ಯಮದವರಾಗಿರ್ಬೋದು, ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಬಟ್ಟು ತಿನ್ನೋ ಅನ್ನದಲ್ಲೂ ಕಲಬೆರಕೆ ಅಂದರೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತೀವಿ. ಬಟ್ ಈ ಉಪ್ಪಲ್ಲಿ ರುಚಿ ಇಲ್ಲ, ಬರೀ ಯಾವುದು ಈ ರಂಗಲೆ ಪುಡಿ ಮಿಶ್ರಣ ಇರೋಂಥ ಉಪ್ಪನ್ನ ಮಿಕ್ಸ್ ಮಾಡಿದ್ದಾರೆ. ಅವರು ನಿಜವಾಗ್ಲೂ ಉಪ್ಪಿನ ಋಣನ ತೀರಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಇವರು ಉಪ್ಪಿನ ಋಣ ತೀರಿಸ್ತಾ ಇಲ್ಲ. ಉಪ್ಪಿನ ಋಣನ ಜೊತೆಗೆ ಸಾವು ಅನ್ನೋದನ್ನು ಋಣನೂ ನಮ್ಮ ಜೊತೆ ಕೊಡ್ತಾಯಿದ್ದಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಉಪ್ಪನ್ನ ಇಲ್ಲಿವರೆಗೂ ನಾನು ಉಪಯೋಗಿಸ್ತಾ ಇದ್ದೆ. ಬಟ್ ಇವತ್ತು ನನಗೆ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ಮತ್ತು ಅಕ್ಕಪಕ್ಕದ ಜನಗಳಿಗಾಗಿರ್ಬೋದು ಈ ಥರ ಆಗ್ತಾಯಿದೆ ಸಮಸ್ಯೆಗಳು ಅಂದಾಗ, ನಾನು ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ನಾನು ಇದನ್ನು ನೋಡ್ತಾ ಇದ್ದೀನಿ. ಇದನ್ನು ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಅಮೃತ ಉಪ್ಪು ಅನ್ನೋದೇ ಅಂತಲ್ಲ, ಪ್ರತಿಯೊಂದು ಪುಡಿ ಉಪ್ಪಲ್ಲೂ ಸಮೇತ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮನೇಲಿ ಫ್ರೀ ಇದ್ದಾಗ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ಪೂನಲ್ಲಿ ನಾನು ಒಂದು ಗ್ಲಾಸಲ್ಲಿ ಒಂದು ಸ್ಪೂನ್ಗೆ ನಾನು ಉಪ್ಪು ಬಳಸಿದೆ. ಅದರಲ್ಲಿ ಒಂದು ಬೆಳ್ಳು ಎಷ್ಟು ಕಿರುಬೆರಳಲ್ಲಿ ಎಷ್ಟು ಅಗಲ ಇದೆ ಅಷ್ಟು ಸಮೇತ ಕಲ್ಲು ಬಂತು. ಒಂದು ಸ್ಪೂನ್ಗೆ ಅಂತಂದರೆ ಇನ್ನು ಅರ್ಧ ಪ್ಯಾಕೆಟ್ಗೆ ಎಷ್ಟು ಬರ್ಬೋದು ಅನ್ನೋದನ್ನ ನೀವೇ ಅಂದಾಜು ಮಾಡ್ಕೊಳ್ಳಿ. ಇದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ, ಅವರು ದುಡ್ಡಿನ ಆಸೆಗೆ ಮಾಡ್ತಾ ಇರೋದು. ಇದು ಜನಗಳಿಗೆ ಉಪಯೋಗಕ್ಕೋಸ್ಕರ ಮಾಡ್ತಾಯಿಲ್ಲ. ಈ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇದನ್ನು ಫುಡ್ಡು ಸಪ್ಲೈ ಮಾಡಿದಾಗ ಅದನ್ನು ಪರೀಕ್ಷೆಗೆ ಒಳಪಡಿಸಲ್ವಾ? ಏನಕ್ಕಿರೋದು ಮತ್ತು? ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ಕೊಡೋಕ್ಕಿಂತ ಮುಂಚೆ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಬಟ್ ಇದನ್ನು ಒಳಪಡಿಸಿಲ್ಲ. ಇದು ಒಂದು ಹಣ ಕೊಟ್ಟು ಏನೋ ಮಾಡಿದ್ದಾರೆ ಕಿತಾಪತಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನೀಗ ನೀರನ್ನ ಒಂದು ಪಾತ್ರೆಗೆ ಚೆಲ್ತೀನಿ. ಎಲ್ಲ ಕರಗಿದೆ. ಇನ್ನೂ ಒಂದು ಸತಿ ಚೆಕ್ ಮಾಡಿ ಅಲ್ಲಾಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲೇ ನೋಡಿ ಎಷ್ಟು ಇದಿದೆ ಅಂತವ, ಮಳ್ಳಿದೆ ನೋಡಿ. ಇಷ್ಟು ನಮ್ಮ ದೇಹಕ್ಕೆ ಉಪ್ಪು ಯಾರು ಬಹುಶಃ ಒಂದು ಸ್ಪೂನ ಬಳಸಲ್ಲ ಅಡುಗೆಗೆ. ಏನಿಲ್ಲ ಅಂದರೂ ಒಂದು ಅರ್ಧ ಪ್ಯಾಕೆಟಷ್ಟು ಪರ್ ಡೇ, ದಿನದಲ್ಲಿ ಅರ್ಧ ಪ್ಯಾಕೆಟ್ ಆದರೂ ಉಪ್ಪನ್ನ ಬಳಸ್ತಾರೆ. ಊಟಕ್ಕೆ ಆಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು ಬಳಸ್ತಾರೆ. ಇಷ್ಟು ಕಲ್ಲನ್ನು ನಾವು ಇವತ್ತು ನಮ್ಮ ದೇಹಕ್ಕೆ ಸೇರಿಸ್ಕೊತಾ ಇದ್ದೀವಿ ಅಂತಂದರೆ, ಇವತ್ತು ಯಾಕೆ ಮಕ್ಕಳುಗಳಲ್ಲಿ ರೋಗಗಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮಧ್ಯಮದವರಾಗಿರ್ಬೋದು, ಯಾಕೆ ರೋಗಗಳು ನಮ್ಮಲ್ಲಿ ಕಾಡ್ತಾ ಇದ್ದೀವಿ ಅಂತಂದರೆ, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು. ಬಿ ಪಿ ಶುಗರು ಸುಮ್ಮನೆ ಬರೋಲ್ಲ, ಅದು ಒಂದೊಂದು ಪದಾರ್ಥದ ಲಿಂಕಿಂದನೂ ಬರುತ್ತೆ ಅಲ್ವಾ? ನೋಡಿ ಇದನ್ನು ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ.
ನೋಡಿ ಫ್ರೆಂಡ್ಸ್, ನೀವು ಇದನ್ನು ಗಮನಿಸಿ, ಎಷ್ಟು ಉಪ್ಪಿನಲ್ಲಿ ರಂಗೋಲಿ ಪುಡಿ ಥರ ಮಿಶ್ರಣ ಇರೋಂಥ ಕಲ್ಲಿದೆ. ನೀವು ಇದನ್ನು ಮನೆಯಲ್ಲಿ ಒಂದ್ಸರಿ ಪ್ರಯತ್ನ ಪಡಿ. ಇದರಲ್ಲಿ ತುಂಬಾ ಉಪ್ಪಿದೆ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.